ಇವತ್ತೇನು ಕುಡಿತಿನಿ ಭಾಗದ ರೈತರು ಹೋರಾಟಕ್ಕೆ ಬಳ್ಳಾರಿ ಬಂದ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇವತ್ತು ಯಾತಕ್ಕಾಗಿ ಬಳ್ಳಾರಿ ಬಂದ್ ಕಾರ್ಯಕ್ರಮ ಅಂದರೆ ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಏನಾಗಿದೆ 1,30,00,000 ಪರಿಹಾರ ಕೊಡಬೇಕಂತೇಳಿ ಇವತ್ತು ಬಳ್ಳಾರಿ ಬಂದ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವತ್ತು ಬಳ್ಳಾರಿ ಕಾರ್ಯಕ್ರಮಕ್ಕೆ ಎಲ್ಲ ಬಳ್ಳಾರಿ ನಾಗರಿಕರು ಇವತ್ತು ಸ್ವಯಂ ಪ್ರೇರಿತವಾಗಿ ಬಳ್ಳಾರಿ ಬಂದ್ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಇದಕ್ಕೆ ಬೆಂಬಲವನ್ನು ಸೂಚಿಸಿದ್ದಾರೆ. ಮೊದಲನೇದಾಗಿ ಎಲ್ಲ ಅಂಗಡಿ ಮಾಲೀಕರವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಈ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗೆ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಮನವಿಯನ್ನು ಮಾಡ್ತಾ ಇದ್ವಿ, ಆಗ್ರಹ ಕೂಡ ಮಾಡ್ತಾ ಇದ್ವಿ. ಇವತ್ತು ಸ್ವಾಮಿ ಇವತ್ತು ದಲ್ಲಾಳಿ ಕೆಲಸ ಇವತ್ತು ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಅತಿ ಹೆಚ್ಚು ಏನು ಭೂಮಿ ಕಮ್ಮಿ ರೇಟಿಗೆ ಇವತ್ತು ಜಿಂದಾಲ್ ಕಾರ್ಖಾನೆ ಅವರಿಗೆ ಮಾರಾಟ ಮಾಡ್ತಾ ಇದ್ರಿ. ನಿಮಗೆ ಮಾನ ಮರ್ಯಾದೆ ಬೇಡವಾ ಸರ್ಕಾರಕ್ಕೆ? ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ವಿ. ಈ ಮೂಲಕ ಇವತ್ತು ರೈತರಿಗೆ ಸುಪ್ರೀಂ ಕೋರ್ಟ್ ಆದೇಶ ಏನಾಗಿದೆ ಆ ದುಡ್ಡನ್ನು ತಕ್ಷಣವೇ ಕೊಡೋ ಕಾರ್ಯಕ್ರಮ ಕರ್ನಾಟಕ ಸರ್ಕಾರ ಭೂ ಸ್ವಾಧೀನ ಕಾಯ್ದೆ ಏನಿದೆ ಅದು ಮಾಡಬೇಕು. ಇಲ್ಲ ಅಂದರೆ ರೈತರಿಗೆ ಭೂಮಿಯನ್ನು ವಾಪಸ್ ಕೊಡೋ ಕಾರ್ಯಕ್ರಮ ಇವತ್ತು ತಕ್ಷಣವೇ ಜಾರಿ ಆಗಬೇಕಂತೇಳಿ ಇವಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಇವತ್ತೇನು ಬಳ್ಳಾರಿ ಸಂಕೇತಕವಾಗಿ ಇವತ್ತು ಬಂದ್ ಮಾಡಿದ್ದೀವಿ, ಇದು ಇಲ್ಲಿಗೆ ನಿಲ್ಲೋದಿಲ್ಲ, ಪರಿಹಾರ ಸಿಗೋವರೆಗೂ ಈ ಹೋರಾಟ ಮುಂದುವರಿತೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬರಬೇಕು. ಹಾಗೆ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ಬಹುರಾಷ್ಟ್ರೀಯ ಸಂಸ್ಥೆಗಳ ಜೊತೆಯಲ್ಲಿ ಕುಸ್ತಿಗೆ ಬಿದ್ದಿವೆ. ಸರ್ಕಾರಗಳು ರೈತರು ದಯವಿಟ್ಟು ಎಲ್ಲರೂ ಕೂಡಬೇಕಂತ ವಿನಂತಿ ಮಾಡ್ತಾ ಇದ್ವಿ. ರೈತರ ಹೋರಾಟಕ್ಕೆ 7 ಗ್ರಾಮಗಳ ರೈತರ ಹೋರಾಟಕ್ಕೆ ಏನೇ ಬರಲಿ ದಯವಿಟ್ಟು ಸಹಕಾರ ಮಾಡಿ. ಎಲ್ಲ ತಮ್ಮ ಗಾಡಿಗಳು ತಗೊಂಡು ಹೋಗ್ಬಿಡ್ರಿ. ಕರ್ನಾಟಕ ಪ್ರಾಂತ ಸಂಘಟನೆಯ ರಾಜ್ಯದ ಅಧ್ಯಕ್ಷರು ಇವತ್ತು ಕೂಡ ನಾವು ಆ ಮಾತಿಗೆ ಬದ್ಧರಾಗಿದ್ವಿ. ಕೆಲವರು ಕೇಳ್ತಾ ಇದ್ದಾರೆ, ಯಾಕೆ ನೀವು ಒಪ್ಪಿದ್ರಿ? ಅವರ ಸಂದೇಶವನ್ನ ನಾನು ಸರ್ಕಾರಕ್ಕೆ ಕೊಡೋದಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಾವು ಕೇಳ್ತಾ ಇರೋದೇನು, ಮಕ್ಕಳಿಗೆ ಉದ್ಯೋಗ ಸಿಗೋದಾದ್ರೆ, ಈ ಪ್ರದೇಶ ಅಭಿವೃದ್ಧಿ ಆಗೋದಾದ್ರೆ ನಾವು ಜಮೀನುಗಳನ್ನು ಕೊಡೋದಕ್ಕೆ ಮಾಡೋದನ್ನ ನಿಲ್ಲಿಸಿ ನಾವು ನಿಮ್ಮ ಪರವಾಗಿದ್ದೀವಿ ಅಂತ ಅವರು ಏನು ಹೇಳಿಲ್ಲ. ಆದ್ರಿಂದ ನಮ್ಮ ಹೋರಾಟ ನಿಲ್ಲಲ್ಲ. ಯಾರು ಕೂಡ ಅಸಂತೃಪ್ತರಾಗಬಾರದು ಅಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಕುಡ್ತಿನಿ ಅರಗಿಂಡೋಣಿ ಗ್ರಾಮಗಳ ರೈತರನ್ನ ಸಂಪರ್ಕ ಮಾಡಿ ಊರುಗಳಲ್ಲಿ ಅವತ್ತಿದ್ದ ಹೇಳಿ ಆಗಸ್ಟ್ 10ನೇ ತಾರೀಕು ಆವತ್ತು ಇದ್ದಂತ ಶಿವಪ್ಪ ಅಂತಕ್ಕಂಥ DC ಅವರು ಅಂತೇಳಿ ಅವತ್ತು ನಾವೆಲ್ಲರೂ ಒಪ್ಪಿಗೆ ಕೊಟ್ಟಿದ್ವಿ. ಹೌದಾ ಅಂತೇಳಿ ಸರ್ಕಾರಗಳು ಯೋಚನೆ ಮಾಡ್ತಾ ಇದ್ದಾರೆ. ನಾವು ರೈತರು, ರೈತ ಸಂಘಗಳು, ಕಾರ್ಮಿಕ ಸಂಘಗಳು ಅದೇ ರೀತಿಯಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ರಾಜ್ಯದಲ್ಲೇ ಸರ್ಕಾರ ಅದೇ ಮಕ ಚೇಂಜ್. ಮುಂಚೆ ಸಿದ್ದರಾಮಯ್ಯ, ಈ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅವರು ಪದವಿ ಸ್ವೀಕಾರ ಮಾಡಬೇಕಾದ್ರೆ ರೈತರು ಮತ್ತೆ ಕಾರ್ಮಿಕರು ನನ್ನ ಬೆನ್ನೆಲುಬಿದ್ದಂತೆ ಅಂತೇಳಿ. ಹೌದಪ್ಪ, ನೀವು ರೈತರು ಕಾರ್ಮಿಕರು ಬೆನ್ನೆಲುಬಂತೆ ರೈತರು ರಸ್ತೆ ಮೇಲೆ ತಂದು ಕುಂದ್ರಿಸ್ತಿದ್ರೆ ಇದು ನೀವು ನಾಚಿಕೆ ಪಡ್ಬೇಕಾಗತ್ತೆ. ನೀವು ಹೇಳ್ತೀರಿ ನಾನು ಟೊಮೆಟೊ ಹೊಡಿಲಿ, ಮೊಟ್ಟೆ ಹೊಡಿಲಿ, ರೈತರು ಭೂಮಿ ಕಸ್ಕಂತ ಅಲ್ಲಿ ಬಿಡದೆ ಹೇಳ್ತೀರಿ. ಇಲ್ಲಿ ಕುಡಿತಿನಲ್ಲಿ ರೈತರು ಕೇಳ್ತಿರ್ತಕ್ಕಂಥದ್ದೇನು? ನಾವು ನಿಮಗೆ ಕೇಳ್ತಿರ್ತಕ್ಕ ಇಷ್ಟೇ. ಅವತ್ತು ಭೂಮಿಗೆ ರೇಟ್ ಕಡಿಮೆ ಕೊಟ್ಟಿರಿ. ಅದೇ ಥರ ಅವತ್ತಿನ ಜಿಲ್ಲಾಧಿಕಾರಿಗಳು ಮತ್ತು ಕೋರ್ಟ್ ಕೂಡ ವರದಿ ಕೊಟ್ಟಿದೆ. ಇದು ನೀವು ಸರಿಯಾದ ವೈಜ್ಞಾನಿಕ ಬೆಲೆ ಕೊಟ್ಟಿಲ್ಲ. ಆ ವೈಜ್ಞಾನಿಕ ಬೆಲೆ ರೈತರಿಗೆ ಕೊಡಬೇಕು, ರೈತರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ. ರೈತರು ಭೂಮಿ ಕೊಟ್ಟಿದ್ದೇನು ನಿಮಗೆ ಶೋಕಿಯಾಗಿ ಕೊಟ್ಟಿಲ್ಲ ಸ್ವಾಮಿ. ಅವರು ನೀವು ಉದ್ಯೋಗ ಕೊಡ್ತಾರಂತ ಕೊಟ್ಟಾರ, ನಾಚಿಕೆ ಬರಬೇಕು. ಅಂಬಾನಿ, ಅದಾನಿ, ಮಿತ್ತಲ್ಲರ ಅಂಡರ್ ಇದ್ದೀರಿ. ಈಗೇನು NMDC, ಮಿತ್ತಲ್ಲು ಮತ್ತು ಬ್ರಾಹ್ಮಣಿ ಏನು ಇಂಡಸ್ಟ್ರಿಯಲ್ಲಿಗೆ ಅಕ್ಯುಪೈ ಮಾಡ್ಕೊಂಡ್ರಲ್ಲ, ಕಾನೂನು ಪ್ರಕಾರ 5 ವರ್ಷ ಮಾತ್ರ ಇರ್ತದೆ ಅವ್ರ ಕೈಯಾಗ. 5 ವರ್ಷದೊಳಗೆ ಅವ್ರು ಇಂಡಸ್ಟ್ರಿ ಮಾಡಿಲ್ಲ ಅಂದರೆ ವಾಪಸ್ ಕೊಡ್ಬೇಕಂತ ಕಾನೂನೇ ಇದೆ.
ಮತ್ತು ಈ ಕಾನೂನ ಪಾಲನೆ ಮಾಡ್ತೀನಿ ಅಂತ ಹಸಿರು ಶಾಲೆಗೆ ಅಂತೀರಿ, ಸರ್ಕಾರದಾಗ ಹೋಗ್ತೀರಿ, ಈ KDB ಮುಂದೆ ಇಟ್ಕೊಂಡು ಈ ಸರ್ಕಾರದಲ್ಲಿ ಏನು ಬ್ರೋಕರ್ ಕೆಲಸ ಮಾಡ್ತಾರಾ? ಸರ್ಕಾರದಲ್ಲಿ ಇರ್ತಕ್ಕಂಥ ಬ್ರೋಕರ್ಗಳು ಹೆಂಗೆ ಕತೆ? ನಮ್ಮ ಹಳ್ಳಿಯಲ್ಲಿ ಹೇಳ್ತೀವಿ, ಯಾರಾದರೂ ಒಬ್ರಿಗೊಬ್ರು ಗದ್ದೆ ಕೊಡಿಸಿದ್ರೆ ಅವ್ರನ್ನ ಏನಂತ ಕರಿತೀವಪ್ಪ? ದಲ್ಲಾಳಿ, ಬ್ರೋಕರು, ಮಧ್ಯವರ್ತಿ ಅಂತ ಹೇಳ್ತೀವಿ. ಮತ್ತು ವಿಧಾನಸೌಧದಲ್ಲಿ ಕುತ್ಕೊಂಡು KDBನ ಮುಂದೆ ಇಟ್ಕೊಂಡು ಇವರೇನು ಭೂಮಿನ ಕಬಳಿಕೆ ಮಾಡ್ತಿದ್ರಲ್ಲ, ಮತ್ತು ಇವರು ಬ್ರೋಕರ್ ಅನ್ಬೇಕಾ ಏನು ಅನ್ಬೇಕು ಸ್ವಾಮಿ? ಇವ್ರನ್ನ ಸ್ವಲ್ಪ ಕಿಂಚಿತ್ತು ಅವ್ರಿಗೆ ಮಾನ ಮರ್ಯಾದೆ ನಾಚಿಕೆ ಅನ್ನೋದಿದ್ದರೆ ಕೂಡಲೇ ಕೊಡ್ತೀನಿ. ಭೂ ಹೋರಾಟ, ಸಂತ್ರಸ್ತರ ಹೋರಾಟ, ರೈತರ ಹತ್ರ ಬಂದುಬಿಟ್ಟು ನಿಮ್ದು ಏನು ಸಮಸ್ಯೆ ಐತೆ ಅಂತ ಫಸ್ಟ್ ಕೇಳ್ರಿ. ನೀವು ನಿಮ್ಗೆ ದುಡ್ಡು ಮಾಡಕ್ಕೆ ಬಂದಿಲ್ಲ, ನೀವು ಜನ ಸೇವೆ ಮಾಡಕ್ಕೆ ಬಂದಿರಿ. ಇವತ್ತು ರಾಜಕೀಯ ಇವ್ರು ಏನಾಗ್ಯಾರ, ದುಡ್ಡಾಗಿ ಬಂಡವಾಳಕ್ಕೆ ಬಂದಿರ. ನಮ್ಮ ಕುಡಿತಿನಿ ಭಾಗದ MLAಗಳು ಗೆಲ್ಲಕ್ಕೆ ಕಾರಣ ಸಿದ್ದರಾಮಯ್ಯ ಎಲೆಕ್ಷನ್ ಟೈಮ್ನಾಗ ಬಂದು ಏನು ಹೇಳ್ತಾರೆ, ನೀವು ಇವ್ರನ್ನ ಗೆಲ್ಲಿಸ್ಕೊಡ್ರಿ, ಅನ್ನಪೂರ್ಣಮ್ಮನ ಗೆಲ್ಲಿಸ್ಕೊಟ್ಟ ತಕ್ಷಣ ನಾವೇನು ಮಾಡ್ತೀವಿ, ಒಂದು ವಾರದಲ್ಲಿ ಏನಾದರೂ ಸಮಸ್ಯೆ ಬಗೆಹರಿಸ್ತೀವಿ ಅಂದರು. ಆದರೆ ಇಲ್ಲಿವರೆಗೂ ಇಲ್ಲ. ಮಾತು ತಪ್ಪಿದ ಸಿದ್ದರಾಮಯ್ಯ ಅದನ್ನು ಮುಂದುವರ್ಸ್ಕೊಂತ ಹೋದ್ರೆ DK ಶಿವಕುಮಾರ್ ಅವ್ರಿಗೆ ಏನಾದರೂ ರೈತರ ಬಗ್ಗೆ ಕಿಂಚಿತ್ ಕಾಳಜಿ ಇದ್ದರೆ ಕೂಡಲೇ ಬಂದು ಕುಡಿತಿನಿ ಭೂ ಹೋರಾಟದ ಸಮಸ್ಯೆನ ಬಗೆಹರಿಸಬೇಕು, ನ್ಯಾಯಯುತ ಬೆಲೆ ಕೊಡಬೇಕು, ಉದ್ಯೋಗ ಕೊಡಬೇಕಂತ ಈ ಮೂಲಕ ಕೇಳ್ತದೆ. BV ಗೌಡ, ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರು.